ನಮಸ್ತೆ. ಅಗ್ನಿಸಾಕ್ಷಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಒಂದು ಹೈಪ್ ಕೊಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಅದಿತಿ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಅವಳ ದುಪಟ್ಟ ಅಲ್ಲಿ ದೀಪ ಇದ್ದಿದ್ದಕ್ಕೆ ಹತ್ಕೊಳ್ತಾ ಇರುತ್ತೆ. ಅದನ್ನು ನಿಕ್ಕಿ ನೋಡ್ತಾಳೆ. ಆದರೆ ಅವಳು ಅದನ್ನು ತಲೆ ಕೆಡಿಸ್ಕೊಳ್ದೆ ಅವಳಿಗೆ ಆಗಬೇಕಾದ್ದೆ ಅಂತ ಅಲ್ಲಿಂದ ಹೊರಟೋಗ್ತಾಳೆ. ಸಾಕ್ಷಿ ಹೊರಗಡೆ ನಿಂತ್ಕೊಂಡು ಕ್ಲೈಂಟ್ ಜೊತೆ ಮಾತಾಡ್ತಾ ಇರ್ತಾಳೆ. ಇಲ್ಲಿ ಅದಿತಿ ಕೂಡ ಫೋನಲ್ಲಿ ಬ್ಯುಸಿ ಆಗಿರ್ತಾಳೆ. ಅವಳಿಗೆ ಅವಳ ದುಪಟ್ಟ ದೀಪದ ಮೇಲೆ ಇರೋದು ಗೊತ್ತಿರೋದಿಲ್ಲ. ಸಾಕ್ಷಿ ಅದನ್ನು ಗಮನಿಸ್ತಾಳೆ. ಅವಳಿಗೆ ತುಂಬಾ ಗಾಬರಿ ಆಗುತ್ತೆ. ಅಯ್ಯೋ, ಅವ್ರ ದುಪ್ಪಟ್ಟ ಬೆಂಕಿಗೆ ಹತ್ಕೊತಾ ಇದೆಯಲ್ಲ ಅಂತ ಹೇಳಿ ಆಮೇಲೆ ಫೋನ್ ಮಾಡ್ತೀನಿ ಅಂತ ಫೋನ್ನ ಕಟ್ ಮಾಡಿ ಓಡ್ ಬಂದು ಅವಳು ದುಪ್ಪಟ್ಟನ ಈ ಕಡೆ ಎಳಿತಾಳೆ. ಅದನ್ನು ನೋಡಿ ಆದಿತ್ಯ ಅಯ್ಯೋ ಥ್ಯಾಂಕ್ ಯು ಸೋ ಮಚ್, ನೋಡ್ಕೊಳ್ಳೇ ಇಲ್ಲ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾಳೆ. ಅದಕ್ಕೆ ಅಲ್ಲ ನಿಮ್ಗೇನೂ ಆಗಿಲ್ಲ ತಾನೇ ಅಂತ ಸಾಕ್ಷಿ ಕೇಳ್ತಾಳೆ. ಇಲ್ಲ ನನಗೇನೂ ಆಗಿಲ್ಲ. ಅಂದಹಾಗೆ ನೀವ್ಯಾರು ಅಂತ ಇಬ್ಬರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಅಗ್ನಿ ಸಾಕ್ಷಿನೇ ಹುಡುಕೊಂಡು ಕೆಳಗಡೆ ಇಳಿತಾ ಇರ್ತಾನೆ. ಅದೇ ಟೈಮ್ಗೆ ಗೋಪಿ ಅಲ್ಲಿಗೆ ಬಂದು ಸರ್ ಯಾರನ್ನೋ ಹುಡುಕ್ತಾ ಇರೋ ಹಾಗಿದೆ ಅಂತ ಹೇಳಿದಕ್ಕೆ ಅದು ಅದು ಅದಿತಿನ ಹುಡುಕ್ತಾ ಇದ್ದೀನಿ ಅಂತ ಕೇಳ್ತಾನೆ. ಅದಿತಿನ ಹುಡುಕ್ತಾ ಇದ್ದೀರಾ ಅಥವಾ ಸಾಕ್ಷಿ ಮೇಡಮ್ನವ್ರನ್ನ ಹುಡುಕ್ತಾ ಇದ್ದೀರಾ ಅಂದಿದ್ದಕ್ಕೆ ಅದಿತಿನ ಅಂತ ಹೇಳ್ತಾನೆ. ಅದಿತಿ ಅವರು ಸಾಕ್ಷಿ ಮೇಡಮ್ ಜೊತೆಗೆ ಬ್ಯುಸಿಯಾಗಿದ್ದಾರೆ, ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಓ ಹೌದಾ, ಹಾಗಾದರೆ ನನ್ನ ಬಗ್ಗೆ ಕ್ಲಾಸ್ ತೊಗೊತಾ ಇರ್ತಾಳೆ ಅಂತ ಅನ್ಸುತ್ತಂತೆ. ನಮ್ಮಣ್ಣ ಜೊತೆ ಯಾವಾಗಲೂ ಜಗಳ ಮಾಡ್ತೀಯಲ್ಲ ಯಾಕೆ ಅಂತ ಲೆಕ್ಚರ್ ಕೊಡ್ತಾ ಇರ್ತಾಳೆ ಇಷ್ಟೊತ್ತಿಗೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಇಲ್ಲಿ ಇಬ್ಬರೂ ಕ್ಲೋಸ್ ಆಗಿ ಮಾತಾಡೋದಕ್ಕೆ ಶುರು ಮಾಡ್ತೀರ. ಅಂದಾಗೆ ನೀವ್ಯಾರು ಅಂತ ಗೊತ್ತಾಗಲಿಲ್ಲ ಅಂತ ಅದಿತಿ ಕೇಳ್ತಾಳೆ. ಅದಕ್ಕೆ ಸಾಕ್ಷಿ ಅದು ಅರವಿಂದ್ ಸರ್ ಅವರ PA ನಾನು ಸಾಕ್ಷಿ ಅಂತ ಹೇಳಿದಕ್ಕೆ ಓ ಹೌದಾ ನೀವೇನಾ ಅಂತ ಹೇಳಿದ್ದಕ್ಕೆ ಅಲ್ಲ ನಿಮ್ಮ ಅಣ್ಣನ ಜೊತೆ ನಾನು ಯಾವಾಗಲೂ ಜಗಳ ಆಡ್ತೀನಿ ಅಂತ ಮೋಸ್ಟ್ಲಿ ನಿಮಗೆ ನನ್ನ ಮೇಲೆ ಕೋಪ ಇರ್ಬೋದು, ನೀವು ಅಗ್ನಿಯವರ ತಂಗಿ ಅಲ್ವಾ ಅಂತ ಹೇಳಿದಕ್ಕೆ ಹಾಂ ಹೌದು, ನನಗೆ ನಮ್ಮ ಅಣ್ಣನ ಜೊತೆ ನೀವು ಯಾವಾಗಲೂ ಜಗಳ ಆಡ್ತೀರಾ ಅಂತ ಏನೋ ಬೇಜಾರೇನೋ ಇದೆ. ಆದರೆ ನಮ್ಮಪ್ಪ ನಿಮ್ಮನ್ನು ಯಾವಾಗಲೂ ಹೊಗಳುತ್ತಾ ಇರ್ತಾರೆ. ಹುಟ್ಟಿದರೆ ನಿಮ್ಮಂಥ ಮಗಳಿರಬೇಕು, ನನಗೆ ಇನ್ನೊಬ್ಳು ಮಗಳಿದ್ರೆ ಸಾಕ್ಷಿ ಥರ ಇರಬೇಕು ಅಂತ ಹೇಳ್ತಾ ಇರ್ತಾರೆ ಅಂತ ಇಬ್ಬರು ಮಾತನ್ನು ಕಂಟಿನ್ಯೂ ಮಾಡ್ತಾರೆ. ಹಾಗೆಯೇ ಮುಂದುವರಿತಾ ಇರ್ತಾರೆ. ಇಲ್ಲಿ ಗೋಪಿ ಹತ್ರ ಅಗ್ನಿ ಅದು ನನ್ನ ಬಗ್ಗೆ ಇಷ್ಟು ಕೆಟ್ಟದಾಗೆಲ್ಲ ನಡೆಸ್ಕೊತೀಯ ನನ್ನ ಅಣ್ಣನ ಹತ್ರ ಅಂತ ಅವಳು ಲೆಕ್ಚರ್ ಕೊಡ್ತಾ ಇರ್ತಾಳೆ. ನನ್ನ ಕಣ್ಣಲ್ಲಿ ಕಣ್ಣಿಟ್ರೆ ಅಗ್ನಿ ಬೆಂಕಿನೇ ಬರುತ್ತೆ ಅಂತ ಹೇಳ್ತಾ ಇರ್ತಾಳೆ ಇವಾಗ ನನ್ನ ತಂಗಿ ಅಂತ ಆ ಗೋಪಿ ಹತ್ರ ಹೇಳ್ತಾ ಇರ್ತಾನೆ. ಅಷ್ಟರೊಳಗಡೆ ಅದಿತಿ ಮತ್ತು ಸಾಕ್ಷಿ ಇಬ್ಬರೂ ಒಳಗಡೆ ಚೆನ್ನಾಗಿ ಮಾತಾಡಿಕೊಂಡು ಎಂಟ್ರಿ ಕೊಡ್ತಾರೆ. ಅದನ್ನು ನೋಡಿ ಗೋಪಿ ಸರ್ ಹಲೋ ಬಾಸ್ ಇಲ್ಲಿ ನೋಡಿ ಈ ಕಡೆ ಸ್ವಲ್ಪ ಅಂತ ಹೇಳಿದಾಗ ಅಗ್ನಿಗೆ ಅವರಿಬ್ಬರನ್ನ ನೋಡಿ ಶಾಕ್ ಆಗುತ್ತೆ. ಎರಡು ಜಡೆ ಸೇರಿದ್ರೆ ಜಗಳ ಅಂತ ಹೇಳಿದ್ರಲ್ಲ, ಜಗಳ ಅಲ್ಲ, ಇವಾಗ ಎರಡು ಜಡೆ ಸೇರಿ 4 ಜಡೆ ಆಗಿದೆ ಟಿಂಕಣಕ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅಗ್ನಿಗೆ ಶಾಕ್ ಆಗುತ್ತೆ. ಫೈಲ್ನ ಚೆಕ್ ಮಾಡಬೇಕು ಅಂತ ಅರವಿಂದ್ ಅವ್ರ ಹತ್ರ ತಂದು ಕೊಡ್ತಾನೆ. ಅದನ್ನು ನೋಡಿ ಮಲ್ಲಿಕಾ ಅಲ್ಲ ಮಲ್ಲೀಶ್ ನಿನಗೆ ಅರ್ಥ ಆಗೋದಿಲ್ಲ, ಭಾವನಿಗೆ ಸ್ಟ್ರೆಸ್ ಆಗುತ್ತೆ, ಡಾಕ್ಟರ್ ಹೇಳಿಲ್ವಾ ಅವರು ರೆಸ್ಟ್ ಮಾಡಬೇಕು ಅಂತ, ನೀನು ನೋಡಿದ್ರೆ ಅವ್ರಿಗೇನೆ ಕೊಟ್ಟಿದೆಯಲ್ಲ ಫೈಲ್ನ ನೋಡೋದಕ್ಕೆ, ನಾನಿಲ್ವಾ ಚೆಕ್ ಮಾಡೋದಕ್ಕೆ ಅಂತ ಹೇಳಿ ಅದನ್ನು ತೊಗೊಳಕ್ಕೆ ಹೋಗ್ತಾ ಇರ್ತಾರೆ. ಆದರೆ ಅರವಿಂದ್ ಅವರು ಬಿಡು ಮಲ್ಲಿಕಾ ನಾನೇ ಚೆಕ್ ಮಾಡ್ತೀನಿ, ಯಾಕೆ ಅಂದರೆ ನನಗೇನು ಟ್ರಾವೆಲ್ ಮಾಡಬೇಡ ಅಂತ ಹೇಳಿದ್ದಾರೆ ಹೊರತು ಓದಬೇಡ ಅಂತ ಏನು ಹೇಳಿಲ್ವಲ್ಲ, ಇಟ್ಸ್ ಓಕೆ ನಾನು ಚೆಕ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಅಷ್ಟರೊಳಗಡೆ ಆ ಕಡೆಯಿಂದ ಅದಿತಿ ಮತ್ತು ಸಾಕ್ಷಿ ಇಬ್ಬರು ಬರ್ತಾರೆ. ಅದನ್ನು ನೋಡಿ ಅರವಿಂದ್ ಅವ್ರಿಗೆ ಖುಷಿಯಾಗಿ ಓ ಆಲ್ರೆಡಿ ಇಬ್ಬರು ಮೀಟ್ ಮಾಡಿಬಿಟ್ರಾ, ಇವಳು ನನ್ನ ಮಗಳು ಸಾಕ್ಷಿ, ಇವಳು ನನ್ನ ಮಗಳು ಅದಿತಿ ಅಂತ ಪರಿಚಯ ಮಾಡಿಕೊಡ್ತಾರೆ. ಓ ಆಲ್ರೆಡಿ ಪರಿಚಯ ಆಯಿತು ಅಂತ ಹೇಳಿದ್ದಕ್ಕೆ ತುಂಬಾ ಖುಷಿ ಆಗುತ್ತೆ. ಹಾಗೆಯೇ ಮಧ್ಯದಲ್ಲಿ ಮಲ್ಲಿಕಾ ಅದು ಫೈಲ್ನ ತೊಗೊಳೋದಕ್ಕೆ ಮನೀಶ್ಗೆ ಸನ್ನೆ ಮಾಡ್ತಾ ಇರ್ತಾರೆ. ಆಗ ಬಿಡಿ ದೊಡ್ಡಪ್ಪ ಅದನ್ನು ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಬಿಡು ಮನೀಶ್ ನಾನು ಚೆಕ್ ಮಾಡ್ತೀನಿ, ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದಾಗ ನೋಡು ಅದಿತಿ ನೀನೇನೇ ಹೇಳು ಅಪ್ಪ ಸ್ಟ್ರೆಸ್ ತೊಗೊತಾ ಇದ್ದಾರೆ ಅಂತ ಮಲ್ಲಿಕಾ ಹೇಳ್ತಾರೆ. ಅದಕ್ಕೆ ಅಪ್ಪ ಅಂತ ಹೇಳಿದ್ದಕ್ಕೆ ಇಲ್ಲ ಮಗಳೇ ಅದೇನು ತೊಂದರೆ ಇಲ್ಲ ಅಂತ ಹೇಳಬೇಕಾದ್ರೆ ಇಲ್ಲ ದೊಡ್ಡಪ್ಪ ಅದೆಲ್ಲ ಚೆಕ್ ಆಗಿದೆ, ನಾನು ಆಲ್ರೆಡಿ ಕ್ರಾಸ್ ಚೆಕ್ ಮಾಡಿದ್ದೀನಿ, ಇನ್ನೇನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಕೊಡಿ ಅಂತ ಮತ್ತೆ ಫೈಲ್ನ ತೊಗೊಳಕ್ಕೆ ಹೋಗ್ತಾ ಇರ್ತಾನೆ. ಅದಕ್ಕೆ ಬೇಡ ಮನೀಶ್ ಅದು ಒಂದು ಕೆಲಸ ಮಾಡು, ನೀನು ಇನ್ನು 2 ಸೈಡ್ದು ಪ್ರಾಜೆಕ್ಟ್ನ ನೀನು ರೆಡಿ ಮಾಡು, ಸಾಕ್ಷಿ ಇದನ್ನು ನೋಡ್ಕೊತಾಳೆ, ತಗೋ ಸಾಕ್ಷಿ ಇದನ್ನು ರೆಡಿ ಮಾಡು ಒಂದ್ಸಲ ಚೆಕ್ ಮಾಡು ಏನಾಗಿದೆ ಏನು ಅಂತ ಹೇಳಿ ಕೊಡ್ತಾರೆ. ಸರಿ ಸರ್ ಅಂತ ಹೇಳ್ತಾಳೆ. ಇಲ್ಲಿ ಮಲ್ಲಿಕಾಗೆ ಮತ್ತು ಮನೀಶ್ಗೆ ತುಂಬಾ ಕೋಪ ಬರ್ತಾ ಇರುತ್ತಂತೆ. ಈಗ ನಾಳೆ ಸೈಟ್ ವಿಸಿಟ್ ಇದೆ ಅಲ್ಲ, ಅದಕ್ಕೆ ಮನೀಶ್ ಮತ್ತು ಅಗ್ನಿ ಇಬ್ಬರು ಹೋಗಿ ಬರ್ತಾರೆ ಅಂತ ಮಲ್ಲಿಕಾ ಹೇಳಿದ್ದಕ್ಕೆ ಬೇಡ ಇದು ನೀನು 2 ಪ್ರಾಜೆಕ್ಟ್ ಇದೆಯಲ್ಲ ಅದನ್ನು ರೆಡಿ ಮಾಡು, ಸಾಕ್ಷಿ ಮತ್ತು ಅಗ್ನಿ ಇಬ್ಬರೂ ಸೈಟ್ ವಿಸಿಟ್ಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ ಶಾಕ್ ಆಗ್ತಾರೆ. ಆಗ ಸಾಕ್ಷಿ ಸರಿ ಸರ್ ಆಯಿತು ಅಂತ ಹೇಳ್ತಾಳೆ. ಅದು ಬಾವ ನೀವು ರೆಸ್ಟ್ ಮಾಡಿ ಬಾವ, ನೋಡು ಅದಿತಿ ಅಪ್ಪ ರೆಸ್ಟೇ ಮಾಡ್ತಾಯಿಲ್ಲ ಅಂತ ಹೇಳಿದ್ದಕ್ಕೆ ಅಪ್ಪ ರೆಸ್ಟ್ ಮಾಡಬೇಕು ಅಷ್ಟೇ ಅಂತ ಹೇಳಿ
ಹೇಳಿದಾಗ ಸರಿನಮ್ಮ ಆಯಿತು ನಾನು ರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಸರಿ ಇನ್ನೇನಾದ್ರು ಕೆಲಸ ಇದೆಯಾ ಅಂತ ಹೇಳಿದಾಗ ಇಲ್ಲ ಇವತ್ತಿಗೆ ಎಲ್ಲ ಕೆಲಸ ಮುಗೀತು ನೀನು ಇನ್ನು ಹೊರಡ್ಬೋದು ಅಂತ ಹೇಳ್ತಾರೆ. ಸಾಕ್ಷಿ ಮನೆ ಕಡೆ ಹೊರಡ್ತಾಳೆ. ಆದರೆ ಅವಳು ಬ್ಯಾಗ್ನ ಮರ್ತು ಬಂದಿರ್ತಾಳೆ. ಅದನ್ನ ನೆನ್ಪು ಮಾಡಿಕೊಂಡು ಅಯ್ಯೋ ನಾನು ಬ್ಯಾಗ್ನೇ ಮರ್ತ್ಬಿಟ್ನಲ್ಲ ಅಂತ ಹೇಳಿ ಸ್ಟೆಪ್ಸ್ ಹತ್ಕೊಂಡು ಓಡಿ ಬರ್ತಾ ಇರ್ತಾಳೆ. ಅಷ್ಟರೊಳಗಡೆ ಅಗ್ನಿ ಅಪೋಸಿಟ್ ಬರ್ತಿಂತಾನೆ. ಇಬ್ರು ಡ್ಯಾಶ್ ಹೊಡ್ಬಿಟ್ಟಿರ್ತಾರೆ. ಸಡನ್ನಾಗಿ ಅಗ್ನಿ ಸಾಕ್ಷಿನ ಹಿಡ್ಕೊತಾನೆ ಬೀಳದೇ ಇರೋ ಥರ. ಇಬ್ರು ಹಾಗೇನೆ ನಿಂತಿರ್ತಾರೆ. ಅದನ್ನು ಸ್ವಲ್ಪ ಹೊತ್ತಾದಮೇಲೆ ಅವಳು ಕೂದಲು ಮೇಲಿದ್ದಂಥ ಹೂವನ್ನ ತೆಗೆದು ಹಿಡ್ಕೊತಾನೆ. ಇವಳ ಕೈಯಲ್ಲಿ ಅವನ ಶರ್ಟ್ ಬಟನ್ಸ್ ಎಲ್ಲ ಬಂದಿರುತ್ತಂತೆ. ಅದು ನೋಡ್ಕೊಂಡು ಓಡಾಡಬೇಕಲ್ವೇನ್ರಿ ಅಂತ ಹೇಳಿದಾಗ ಅದು ಸರಿ ನಾನು ಏನೋ ಮರ್ತು ಬಂದಿದ್ದೆ ಅದನ್ನು ತೊಗೊಂಡು ಬರೋಕ್ಕೆ ಅಂತ ಹೋಗ್ತಾ ಇದ್ದೆ ನೋಡಲಿಲ್ಲ ಸರ್ ಅಂತ ಹೇಳಿ ಮತ್ತೇ ಹೋಗೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಡ್ಯಾಶ್ ಆಗುತ್ತೆ. ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮತ್ತೇ ಹಾಗೇನೆ ದಾರಿ ತಪ್ತಾರೆ. ಅದು ನೋಡ್ಕೊಂಡು ಓಡಾಡಬೇಕಲ್ವ ನೀವು ಅಂತ ಹೇಳಿದಾಗ ಅದು ಸರ್ ಅರ್ಜೆಂಟಲ್ಲಿ ಗಾಬರಿನಲ್ಲಿ ಬಂದ್ಬಿಟ್ಟೆ ಅಂತ ಹೇಳಿ ಮೇಲೆ ಹೋಗ್ತಾ ಇರ್ತಾಳೆ. ಅಷ್ಟರೊಳಗಡೆ ಗೋಪಿ ಆ ಕಡೆಯಿಂದ ಸಾಕ್ಷಿ ಮೇಡಮ್ ನೀವು ಈ ಬ್ಯಾಗನ್ನು ಬಿಟ್ಟು ಬಂದಿದ್ರಿ ಅದನ್ನು ನಾನು ನಿಮಗೆ ಕೊಡೋಕ್ಕೆ ಅಂತ ಬಂದೆ ಅಂತ ಹೇಳಿ ಆ ಬ್ಯಾಗನ್ನು ತಂದು ಕೊಡ್ತಾನೆ. ಅದನ್ನು ಆಮೇಲೆ ಅಗ್ನಿನ ನೋಡಿ ಏನು ಬಾಸ್ ಇದು ನಿಮ್ಮ ಶರ್ಟ್ ಗತಿ ಅಂತ ಹೇಳಿದಕ್ಕೆ ಅದು ಶರ್ಟು ಏನಿಲ್ಲ ಬಿಡು ಅದು ಏನಿಲ್ಲ ಬಿಡು ಅಂತ ಹೇಳ್ತಿಂತಾನೆ. ಇಲ್ಲಿ ಸಾಕ್ಷಿ ಕೈಗೆ ಬ್ಯಾಗ್ ಕೊಟ್ಟಾದ್ಮೇಲೆ ಸರಿ ನಾನು ಇನ್ನು ಹೊರಡ್ತೀನಿ ಅಂತ ಹೇಳಿ ಅವಳು ಹೊರಟೋಗ್ತಾಳೆ. ಇವನು ಆ ಹೂವನ್ನ ಹಿಡ್ಕೊಂಡು ಮೇಲೆ ಹೋಗ್ತಾನೆ. ಸಾಕ್ಷಿ ಬಟನ್ಸ್ಗಳನ್ನ ಹಿಡ್ಕೊಂಡು ನಾನಿಲ್ಲಿದ್ದರೆ ಇನ್ನು ಸರಿ ಹೋಗಲ್ಲ ಅಂತ ಅಲ್ಲಿಂದ ಹೊರಟ್ಬಿಡ್ತಾಳೆ. ಮನೆಗೆ ಊಟಕ್ಕೆ ಅಂತ ಬಂದಿರ್ತಾನೆ. ಅಲ್ಲಿಗೆ ಮಂಜರಿ ಊಟ ತೊಗೊಂಡು ಬಂದುಕೊಟ್ಟು ಡೈಲಿ ಪುಷ್ಟಾನ್ನ ಭೋಜನ ಮಾಡಬೇಕು ಅಂತ ನನಗೂ ಆಸೆನಪ್ಪ, ಆದರೆ ಮಾಡೋಕ್ಕಾಗೋದಿಲ್ಲ. ಎಲ್ಲ ಕೆಲಸನೂ ನಾನೇ ಮಾಡಬೇಕು. ಎಲ್ಲರೂ ಶೋಕಿಗಳು ಮಾಡ್ತಾರೆ, ನಾನೇ ಎಲ್ಲ ಕೆಲಸ ಮಾಡಬೇಕು, ನನಗೂ ಹೊರೆ ಆಗುತ್ತೆ ಅಲ್ವಾ, ಹಾಗಾಗಿ ಮಾಡೋಕ್ಕಾಗಿಲ್ಲ, ಇದನ್ನೇ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಆಂಟಿ ನಾನು ಇದನ್ನೇ ತಿಂತೀನಿ ಅಂತ ಹೇಳ್ತಾನೆ. ಆದರೆ ಅವರ ಸಾಕ್ಷಿಯವರ ಮಾವ ಅಲ್ಲ ಕಣೆ ಪ್ರತಿದಿನ ಸಾಕ್ಷಿನೇ ಅಲ್ವಾ ಅಡುಗೆ ಮಾಡ್ತಾ ಇದ್ದಿದ್ದು, ಎಲ್ಲ ಕೆಲಸನೂ ಅವಳು ಒಬ್ಬಳೇ ಮಾಡ್ತಾಯಿದ್ಲು, ಅವಾಗ ಅವಳು ಹೊರೆ ಆಗಿಲ್ವಾ ಅಂತ ಹೇಳಿದ್ದಕ್ಕೆ ಓ ನಿಮಗೆ ಎಲ್ಲದು ಬೇರೆಯವ್ರ ಮುಂದೆನೇ ಆಗಬೇಕು ಮಾತುಕತೆಗಳೆಲ್ಲ ಅಂತ ಬೈದ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ. ಅಷ್ಟರೊಳಗಡೆ ಸಾಕ್ಷಿ ಅಲ್ಲಿಗೆ ಬರ್ತಾರೆ. ಆಗ ರಾಜು ಅದು ಸಾಕ್ಷಿಯವರೇ ಆಫೀಸ್ ಎಲ್ಲ ಹೇಗಿತ್ತು ಚೆನ್ನಾಗಾಯ್ತು ಅಂತ ಹೇಳಿದ್ದಕ್ಕೆ ಹಾಂ ಚೆನ್ನಾಗಿತ್ತು, ನೀವೇನು ಲೇಟಾಗಿ ಬಂದಿದ್ದೀರಾ ಅಂತ ಅನಿಸುತ್ತೆ, ಏನಾದ್ರು ಜಾಸ್ತಿ ಕೆಲಸ ಇತ್ತಾ ಅಂತ ಹೇಳಿದಿಗೆ ಅದು ಸಾಕ್ಷಿಯವರ ಇವತ್ತೊಂದು ಕೇಸ್ ಇತ್ತು. ಒಂದು ಹುಡುಗಿ ತುಂಬಾ ಕಷ್ಟಪಡ್ತಾ ಇದ್ಲು ಮನೆಯಲ್ಲಿ, ಅವಳಿಗೆ ಎನ್ ಜಿ ಯುನಲ್ಲಿ ಒಂದು ಕೆಲಸನ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆನ ಮಾಡಬೇಕಾಗಿತ್ತು, ಹಾಗಾಗಿ ಮಾಡಿ ಬರೋದು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿದ್ದಕ್ಕೆ ನಿಮ್ಮದೊಂಥರ ಪುನೀತ್ ಕೆಲಸ ರೀ, ನೀವು ಎಲ್ಲರಿಗೂ ಸಹಾಯ ಮಾಡ್ತೀರಾ ಅಲ್ವಾ ಅಂತ ಹೇಳಿದಾಗ ಸಾಕ್ಷಿಯವ್ರ ಮಾವ ಅಲ್ಲ ಕಣಯ್ಯ ರಾಜು ಬೇರೆಯವ್ರಿಗೆಲ್ಲರಿಗೂ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ತೀಯ, ಎಲ್ಲರಿಗೂ ಸಹಾಯ ಮಾಡ್ತೀಯ, ಆದರೆ ನಿನ್ನ ಹೊಟ್ಟೆಗೆ ನೀನು ಮೋಸ ಮಾಡ್ಕೊಳ್ತಾ ಇದೆಯಲ್ಲಯ್ಯ, ನಿನ್ನ ಹೊಟ್ಟೆನ ದೇವರೇ ಕಾಪಾಡಬೇಕಷ್ಟೆ ಅಂತ ಹೇಳ್ತಾರೆ. ಹಾಗೇನಿಲ್ಲ ಸರ್ ಅಂತ ಹೇಳಿ ರಾಜು ಸಾಕ್ಷಿಗೆ ಓಕೆ ಸಾಕ್ಷಿ ಬಾಯ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಅಷ್ಟರೊಳಗಡೆ ಅಲ್ಲಿ ಹಿಂಗೆ ಪಿಂಕಿ ಬರ್ತಾಳೆ. ಅಕ್ಕ ನಿನಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೆ ಕಣೆ, ಇಷ್ಟೊತ್ತಾಯ್ತಾ ಬರೋದು ಅಂತ ಹೇಳಿದಕ್ಕೆ ಹಾಂ ಹೌದು ಅಂತ ಹೇಳಿದಾಗ ಹಾಗಾದರೆ ಬಾಸ್ ಮನೆಯಲ್ಲಿ ಏನೂ ತೊಂದರೆ ಆಗಲಿಲ್ವ ನಿನಗೆ ಅಂತ ಹೇಳಿದ ತಕ್ಷಣ ಸಾಕ್ಷಿಗೆ ಅಲ್ಲಿ ಅಗ್ನಿ ಜೊತೆ ನಡೆದಿದ್ದೆಲ್ಲ ನೆನಪಾಗತ್ತಂತೆ. ಅವಳು ಸುಮ್ಮನೆ ನಿಂತ್ಬಿಟ್ಟಿರ್ತಾಳೆ. ಆಗ ಅವ್ರ ಮಾವ ಸಾಕ್ಷಿ ನಿನ್ನನ್ನೇ ಕೇಳ್ತಾ ಇರೋದು ಪಿಂಕಿ ಏನಾಯಿತು ಅಂತ ಹೇಳು ಅಂತ ಹೇಳೋ ಅಷ್ಟರೊಳಗಡೆ ಆ ಕಡೆ ಮಂಜರಿ ವಾಯ್ಸ್ ಬರ್ತಾ ಇರುತ್ತಂತೆ. ಮಗಳಿಗೆ ಹೊಡಿತಾ ಇರ್ತಾಳೆ. ಅದನ್ನು ನೋಡಿ ಏನಿದ್ದು ಹೊಡಿತಾ ಇದ್ದಾರಲ್ಲ ಅಳ್ತಿದ್ದಾಳೆ ಅವಳು ಬನ್ನಿ ನೋಡೋಣ ಅಂತ ಹೇಳಿ ರೂಮ್ ಕಡೆ ಬರ್ತಾರೆ. ಮಂಜರಿ ಮಗಳಿಗೆ ಹೊಡಿತಾ ಇರ್ತಾರೆ. ಏನಾಯಿತು ಅವಳಿಗೆ ಯಾಕೆ ಹಂಗೆ ಹೊಡಿತಾ ಇದೆಯಾ ಅಂತ ಹೇಳಿದಾಗ ನೋಡ್ರಿ ಇವಳು ಏನು ಕೆಲಸ ಮಾಡಿದ್ದಾಳೆ ಅಂತ, ನಾನಾದರೆ ಹೊಡಿತಾ ಇದ್ದೀನಿ, ನೀವಾಗಿದ್ರೆ ಬೇರೆನೇ ಮಾಡ್ತಾಯಿದ್ರಿ ಅನಿಸುತ್ತೆ, ಇಷ್ಟೊಂದು ದುಡ್ಡನ್ನ ಅವಳು ಆ ವೀರಿನಲ್ಲಿ ಬಚ್ಚಿಟ್ಕೊಂಡಿದ್ದಾಳೆ, ಎಲ್ಲಿಂದ ಬಂತು ಅಂತ ಹೇಳೆ ಅಂತ ಜೋರು ಮಾಡ್ತಾ ಇರ್ತಾರೆ. ಆಗ ಅವಳು ಅದು ಹೇಳ್ತೀನಮ್ಮ ಹೊಡಿಬೇಡಮ್ಮ ಪ್ಲೀಸ್ ಅಮ್ಮ ಹೊಡಿಬೇಡ ಹೇಳ್ತೀನಿ ಅಂತ ಹೇಳಿ ಸಾಕ್ಷಿ ಕಡೆ ಬೆಟ್ ಮಾಡಿ ತೋರಿಸ್ತಾಳೆ. ಸಾಕ್ಷಿ ಕಡೆ ತಿರುಗಿ ನೋಡಬೇಕಂದ್ರೆ ಅದು ನಂದಲ್ಲ ದುಡ್ಡು ಸಾಕ್ಷಿದು ಅಂತ ಹೇಳ್ತಾಳೆ. ಅದಕ್ಕೆ ಸಾಕ್ಷಿದ ಅಂತ ಹೇಳಿದಾಗ ಅದು ಅವತ್ತು ಸಾಕ್ಷಿ ಬ್ಯಾಂಕಿಂದ ದುಡ್ಡನ್ನು ತೊಗೊಂಡು ಅಲ್ಲಿ ಹೋಗಿ ಅಡ್ವಾನ್ಸ್ನ ಕೊಡಬೇಕು ಅಂತ ಇದ್ದಾಗ ನಾವಿಬ್ಬರೂ ಫಾಲೋ ಮಾಡ್ಕೊಂಡು ಹೋಗಿ ಆ ದುಡ್ಡನ್ನು ಎತ್ಕೊಂಡು ಬಂದ್ವಿ ಅಂತ ನಡೆದಿದ್ದನ್ನೆಲ್ಲ ಹೇಳ್ತಾಳೆ. ಭೂಮಿಗೆ ತುಂಬ ಕೋಪ ಬಂದು ಅವತ್ತು ನಮ್ಮ ಅಕ್ಕ ಎಷ್ಟು ಅವಮಾನ ಅನುಭವಿಸಿದ್ಲು ಗೊತ್ತಾ, ಯಾವುದೇ ಪರಿಸ್ಥಿತಿನಲ್ಲೂ ಅಳದೇ ಇರೋಳು ಬೀದಿನಲ್ಲಿ ಕೂತ್ಕೊಂಡು ಬಿಕ್ಕಿ ಹತ್ಲು, ಅವಳು ಎಷ್ಟು ಒದ್ದಾಡಿದ್ಲು
ಹೇಳಿದ್ಲು ಗೊತ್ತಾ, ಆ ದುಡ್ಡನ್ನು ನೀವು ಎತ್ಕೊಂಡಿದ್ರ, ನಾನು ಅವತ್ತೇ ಹೇಳಿದೆ ನೀವೆಲ್ಲರೂ ಕಳ್ಳರು ಅಂತ ಹೇಳಿದಕ್ಕೆ, ಇಲ್ಲ ಕಣೆ ಭೂಮಿ ನಾನು ಬೇಕು ಅಂತ ಎತ್ಕೊಳ್ಳಿಲ್ಲ ಅಂತ ಹೇಳಿದಕ್ಕೆ, ಮುಚ್ಚೆ ಬಾಯಿ ನೀನು, ನಿಮ್ಮಿಂದ ನಮ್ಮಕ್ಕ ಎಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕು ಅಂತ ತುಂಬಾ ಬಯೋದಕ್ಕೆ ಶುರು ಮಾಡ್ತಾಳೆ. ಅವಳು ತುಂಬಾ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.